ಇವತ್ತು ಮಧ್ಯಾಹ್ನ ಸುಮಾರು 1:50 ಗಂಟೆಗೆ ಮಠ ಶಿವಮೊಗ್ಗದಿಂದ ಪ್ರವಾಸಕ್ಕೆ ಬಂದಿರುವಂತಹ ಬಿಕಾಂ ವಿದ್ಯಾರ್ಥಿಗಳ ಒಂದು ಬಸ್ ಇಲ್ಲಿ ಮರವಂತೆ ಬೀಚ್ ಮುಂದೆ ಇರುವಂತಹ ಹೈವೇಯಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿರುವಂಥ ಎರಡು ಗಾಡಿಗಳು ಮುಂದೆ ಮತ್ತೆ ಸೈಡಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿರುವಂಥದ್ದು ಕಂಡು ಬಂದಿದೆ. ಕೂಡಲೇ ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದು ಇಂಜರ್ಡ್ ಆಗಿದ್ದವರಿಗೆಲ್ಲ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ 2 ಜನ ತೀರಿ ಹೋಗಿದ್ದಾರೆ. ಅವರಿಬ್ಬರು ಈ ಲಾರಿ ಬಸ್ಸಲ್ಲಿ ಇರುವಂಥ ಒಬ್ಬರು ಬುಕಿಂಗ್ ಅಸಿಸ್ಟೆಂಟು ಮತ್ತು ಬಸ್ ಡ್ರೈವರ್ದ ಅಸಿಸ್ಟೆಂಟ್ ಅಂತ ನಮಗೆ ಗೊತ್ತಾಗಿದೆ. ಇನ್ನೊಬ್ಬ ವಿದ್ಯಾರ್ಥಿ ಫ್ರಂಟ್ ಸೀಟಲ್ಲಿ ವಿದ್ಯಾರ್ಥಿ ಒಬ್ಬ ಅವರಿಗೆ ಸ್ವಲ್ಪ ಸೀರಿಯಸ್ ಗಾಯಗಳಿದೆ. ಬಟ್ ಸದ್ಯಕ್ಕೆ ಚಿನ್ಮಯಿ ಹಾಸ್ಪಿಟಲ್ ಹಾಗೂ ಆದರ್ಶ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಿದೆ. ಮತ್ತು ಉಳಿದವರು ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಯಾವ ಕಾರಣಕ್ಕೆ ಆಗಿದೆ ಅಂತ ಮತ್ತು ನಾವು ತನಿಖೆ ಮಾಡ್ತೀವಿ. CCTV ಪ್ರಥಮ ದೃಷ್ಟಿಯ ಕಂಡು ಬಂದಿರುವಂಥದ್ದು 2 ಲಾರಿಗಳು ರೋಡಿಂದ ಹೊರಗಡೆ ಇರೋದ್ರಿಂದ ಡ್ರೈವರ್ಗೂ ಎರರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಪ್ರಥಮ ದೃಷ್ಟಿಯ ಕಂಡು ಬಂದು ಮತ್ತು RTO ಚೆಕಿಂಗ್ ಮಾಡುವಾಗ ಮೆಷಿನ್ ಫೇಲರ್ ಇದೆಯಾ ಅಥವಾ ಡ್ರೈವರ್ ಮಿಸ್ಟೇಕ್ ಇದೆಯಾ ಮತ್ತು CCTV ಫುಟೇಜಸ್ ಎಲ್ಲ ನೋಡಿ ಓವರ್ ಸ್ಪೀಡಿಂಗ್ ಇದೆಲ್ಲ ನಮ್ಮ ತನಿಖೆಯಲ್ಲಿ ನೋಡ್ತೀವಿ. 3 ಜನರಿಗೆ ಮೈನರ್ ಇಂಜುರೀಸ್ ಆಗಿದೆ. ಈ ಇಂಪ್ಯಾಕ್ಟ್ ಶಾಕಲ್ಲಿ ಗಾಯ ಆಗಿರುವಂಥದ್ದು ಹಾಗೂ ಮೃತಪಟ್ಟಿರುವಂಥದ್ದು ಫ್ರಂಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಸೀಟಲ್ಲಿ ಕೂತಿದ್ದವರಿಗೆ.